ಮೊನ್ನೆ ಬೆಂಗಳೂರಿನ ಥಣಿ ಸಂದರ್ಭದಲ್ಲಿ ಒಂದು ಸ್ಕೂಲ್ ಬಸ್ ಆಕ್ಸಿಡೆಂಟ್ ಆಗಿ ಎರಡು ಪುಟಾಣಿ ಮಕ್ಕಳು 4 ವರ್ಷದೊಂದು 2 ವರ್ಷದೊಂದು ಮೃತಪಟ್ಟ ನಂತರ ಈ ಸ್ಕೂಲ್ ಕಾಲೇಜು ಬಸ್ಗಳು ಎಷ್ಟು ಸೇಫ್ ಅಂತ ಇವರು ರೂಲ್ಸ್ ಎಲ್ಲ ಬ್ರೇಕ್ ಮಾಡ್ತಾ ಇದ್ದಾರಾ, ಫಾಲೋ ಮಾಡ್ತಾ ಇದ್ದಾರಾ, ಹೆಂಗೆ ಒಂದು ರಿಯಾಲಿಟಿ ಚೆಕ್. ಬೆಂಗಳೂರಿನಲ್ಲಿವೆ ಡೆಡ್ಲಿ ಸ್ಕೂಲ್ ಬಸ್ಗಳ ರ್ಯಾಶ್ ಡ್ರೈವಿಂಗ್ಗೆ ಯಾವುದೇ ಲಗಾಮು ಇಲ್ಲ. ಖಾಸಗಿ ಸ್ಕೂಲ್ ಬಸ್ಗಳಿಂದ ರೂಲ್ಸ್ ಬ್ರೇಕ್ ಆಗ್ತಾ ಇದೆ. ಪಬ್ಲಿಕ್ ಟಿವಿ ಬಗ್ಗೆ ಮೆಗಾ ರಿಯಾಲಿಟಿ ಚೆಕ್ ನಡೆಸಿದೆ. ಸಾರ್ವಜನಿಕರ ಜೀವದ ಜೊತೆ ಚಾಲಕರು ಚೆಲ್ಲಾಟವಾಡ್ತಾ ಇದ್ದಾರೆ. ಅತಿವೇಗ ಮತ್ತು ಅಜಾಗರೂಕತೆಯಿಂದ ಡ್ರೈವಿಂಗ್. ಪಬ್ಲಿಕ್ ಟಿವಿಯಲ್ಲಿ ಮೆಗಾ ರಿಯಾಲಿಟಿ ಚೆಕ್. ಹೆಂಗೆ ಅಂದರೆ ಮೊಬೈಲ್ ಕೈಯಲ್ಲೇ ಇರುತ್ತೆ. ರ್ಯಾಶ್ ಡ್ರೈವಿಂಗು ಆಯಿತಾ, ಮೊಬೈಲಲ್ಲಿ ಮಾತಾಡಿಕೊಂಡೇ ಓಡಾಡಿಸ್ತಾರೆ, ರೀಲ್ಸ್ ನೋಡ್ಕೊಂಡು ಬಸ್ ಓಡಿಸ್ತಾರೆ. ಹೀಗೆಲ್ಲ ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಕಂಡು ಬಂದ ದೃಶ್ಯಗಳು. ರಿಯಾಲಿಟಿ ಚೆಕ್ ನಂಬರ್ 1 ಯದ್ವಾ ತದ್ವಾ ರ್ಯಾಶ್ ಡ್ರೈವಿಂಗ್. ಇವರೆಲ್ಲ ಆ್ಯಕ್ಚುಲಿ ನೋಡಿ, ಯೆಲ್ಲೋ ಬೋರ್ಡ್ ಇರಬೇಕು, ಇವ್ರದೆಲ್ಲ ವೈಟ್ ಬೋರ್ಡಲ್ಲೇ ಮಕ್ಕಳನ್ನ ಸಾಗಿಸ್ತಾರೆ. ಸೊ ಹೆಂಗೆ ಬೇಕು ಹಂಗೆ ಓಡಿಸೋದು. ರಿಯಾಲಿಟಿ ಚೆಕ್ ನಂಬರ್ 2 ಚಾಲಕರ ಕೈಲಿ ಫೋನು. ನಾವು ಹೇಳಿದ್ವಲ್ಲ, ಗಾಡಿ ಓಡಿಸ್ತಾನೆ ಫೋನ್ ನೋಡ್ತಾರೆ, ಮಕ್ಕಳನ್ನ ಇಳಿಸ್ಬೇಕಾದ್ರೆ ಫೋನ್ ನೋಡ್ತಾರೆ, ಕೈಯಲ್ಲಿ ಫೋನ್ ಇದ್ದೇ ಇರುತ್ತೆ, ಮಾತಾಡ್ತಾನೆ ಇರ್ತಾರೆ. ಇದೂ ಬಿಡಿ, 3ನೇದು ನೋಡಿ, ಒನ್ ವೇನಲ್ಲಿ ಓಟಾಟ ಇವ್ರದ್ದು ಬಿಂದಾಸ್ ಆಗಿ. ಒನ್ ವೇನಲ್ಲೇ ನುಗ್ಗಿಸ್ತಾರೆ. ಟ್ರಾಫಿಕ್ ಪೊಲೀಸರು ಇದಾರಾ ಇಲ್ವಾ ನೋಡ್ಕೋತಾರೆ, ಒನ್ ವೇನಲ್ಲೇ ನುಗ್ಗಿಸೋದು. ಏನಾದ್ರು ಹೆಚ್ಚು ಕಡಿಮೆ ಆದರೆ ಪಾಪ ಪುಟಾಣಿ ಮಕ್ಕಳು ವೆಹಿಕಲ್ನಲ್ಲಿ ಇರೋದು. ಮ್ಯಾಕ್ಸಿಮಮ್ ಎಚ್ಚರಿಕೆ ತಗೋಬೇಕು ಆ್ಯಕ್ಚುಲಿ ಅವರು. ಆದರೆ ಏನೂ ಇಲ್ಲ. ಈ ಥರದ ಅಪಘಾತಗಳಾದಾಗಲೇ ನಾವು ಪ್ರಶ್ನೆ ಮಾಡೋದು. ಇದನ್ನೆಲ್ಲ ನೋಡ್ಕೋಬೇಕಾದವ್ರು ಯಾರು? ಟ್ರಾಫಿಕ್ ಪೊಲೀಸರು. ಏನೂ ಮಾಡಲ್ಲ. ಹಾಗಾಗಿ ಇಂಥ ದುರಂತಗಳು ನಡೀತಾ ಇದೆ.